ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಬಿಹಾರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ರಾಮನಗರ. ನಾನು ಇಂದು ಮಾಹಿತಿ ತಂತ್ರಜ್ಞಾನ ಮತ್ತು ಭಾಷೆ ಹಾಗೂ ಗ್ರಾಮ ನಗರಗಳ ನಿರಂತರತೆ ಎನ್ನುವ ವಿಷಯದ ಎರಡನೇ ವಿಡಿಯೋವನ್ನು ಇಂದು ಮಾಡುತ್ತಿದ್ದೇನೆ. ಮೊದಲ ವಿಡಿಯೋದಲ್ಲಿ ಪಠ್ಯದ ಆಶಯವನ್ನು, ಲೇಖಕರ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಪಠ್ಯದ ಆಶಯವನ್ನು ಮತ್ತೊಮ್ಮೆ ನೋಡೋದಾದರೆ, ಮಾಹಿತಿ ತಂತ್ರಜ್ಞಾನ ಅಥವಾ ಈ ಆಧುನಿಕ ತಂತ್ರಜ್ಞಾನ ಎನ್ನುವಂಥದ್ದು ಗ್ರಾಮ ಮತ್ತು ನಗರಗಳ ನಡುವೆ ಉಂಟು ಮಾಡಿರುವಂತಹ ಕಂದಕ ಏನು, ಶಿಕ್ಷಣದ ಖಾಸಗೀಕರಣದಿಂದ ಆಗುತ್ತಿರುವಂತಹ ಅಪಾಯಗಳೇನು, ತಂತ್ರಜ್ಞಾನವನ್ನು ಕನ್ನಡ ಒಳಗೊಳ್ಳುವ ಬಗೆ ಮತ್ತು ಕನ್ನಡ ತಂತ್ರಜ್ಞಾನವನ್ನು ಒಳಗೊಳ್ಳುವ ಅನಿವಾರ್ಯತೆ ಏನು, ಗ್ರಾಮ ಮತ್ತು ನಗರಗಳ ನಡುವೆ ಕಂದಕ ಅಥವಾ ಅಂತರ ಉಂಟಾಗುವಂತೆ ಮಾಡಿರುವುದರ ಹಿಂದಿನ ಹುನ್ನಾರಗಳೇನು, ಇಂದು ಕನ್ನಡದ ಅಸ್ಮಿತೆಯನ್ನು ಅಥವಾ ಕನ್ನಡವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾಡಬೇಕಾದಂತಹ ನಮ್ಮ ಮುಂದಿರುವಂತಹ ಜವಾಬ್ದಾರಿಗಳೇನು ಎನ್ನುವುದನ್ನು ನಾವು ಆಶಯದಲ್ಲಿ ನೋಡಿದ್ದೇವೆ. ಮುಂದುವರಿದು ಇದರ ಮೊದಲನೇ ಭಾಗವನ್ನು ನೋಡೋದಾದರೆ, ಲೇಖಕರು ಈ ಲೇಖನದಲ್ಲಿ ಜಾಗತೀಕರಣದಂತಹ ಪ್ರಭಾವವನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಗ್ರಾಮೀಣ ಬದುಕು ಮತ್ತು ಜಾಗತೀಕರಣದ ವಿದ್ಯಮಾನಗಳನ್ನಿಟ್ಟುಕೊಂಡು ಜಗತ್ತಿನ ಚಳುವಳಿಗಳು, ಸಂಘಟನೆಗಳ ಮೂಲಕ ವೈಯಕ್ತಿಕವಾಗಿ ಚಳುವಳಿಗಳು ನಡೆದಿದ್ದಾವೆ. 1990ರ ದಶಕದಲ್ಲಿ ಭಾರತಕ್ಕೆ ಕಾಲಿಟ್ಟಂತಹ ಈ ಜಾಗತೀಕರಣ ಎನ್ನುವಂಥದ್ದು ಮೊದಲು ಹಲವು ಅಪಾಯಗಳನ್ನು ಉಂಟು ಮಾಡಿತ್ತು. ಈಗ ಅಪಾಯಗಳಿಲ್ಲ ಎನ್ನುವುದಲ್ಲ, ಆದರೆ ಆರಂಭದಲ್ಲಿ ಹಲವು ಉದ್ಯಮಗಳ ಮೇಲೆ, ಅದರಲ್ಲಿಯೂ ಹೆಚ್ಚಾಗಿ ಗ್ರಾಮೀಣ ಬದುಕಿನ ಮೇಲೆ ಹೆಚ್ಚು ಅನಾನುಕೂಲಗಳನ್ನು ಉಂಟು ಮಾಡಿತ್ತು. ಸುಮಾರು 10-12 ವರ್ಷಗಳ ಕಾಲ ನಡೆದಂತಹ ಚಳುವಳಿಗಳು, ಅದರ ವಿರುದ್ಧ ನಡೆದಂಥ ಚಳುವಳಿಗಳು ಆನಂತರ ಸ್ವಲ್ಪ ಮಂಕಾದರೂ ಕೊನೆಗೆ ಈ ಜಾಗತೀಕರಣವನ್ನು ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದಷ್ಟು ಚಿಂತನೆಗಳು ನಮ್ಮ ನಡುವೆ ಇದ್ದಾವೆ, ಅವು ಆರಂಭವಾಗಿದ್ದಾವೆ. ಹಾಗಾದರೆ ಅದರ ಜೊತೆಗೆ ಒಗ್ಗಿಕೊಳ್ಳುವಂತಹ ಕಾಲ ಬಂದಿದೆ ಅಂತಂದರೆ ಅದು ಅನಾನುಕೂಲಗಳು ಮರೆಯಾಗಿವೆ ಅಂತ ಅಲ್ಲ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಅದರ ಜೊತೆಯಲ್ಲೇ ಸಾಗಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಹೀಗೆ ಸಾಗುವಂತಹ ಸಂದರ್ಭದಲ್ಲಿ ನಾವು ಅದನ್ನು ಎದುರುಗೊಳ್ಳಬೇಕಾದಂತಹ ಸಂದರ್ಭದಲ್ಲಿ, ಅರಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ. ಈ ಅರಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅದು ಸೃಷ್ಟಿಸಿರುವಂತಹ ಬಿಕ್ಕಟ್ಟುಗಳೇನು ಅನ್ನೋದನ್ನು ಲೇಖಕರು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಜಾಗತೀಕರಣ ಅಂತಂದರೆ ನಮಗೆ ಈ ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು, ಹಲವು ಹೊಸ ಉದ್ಯಮಗಳಾಗಿರ್ಬೋದು, ಇವೆಲ್ಲವೂ ಮುಕ್ತವಾಗಿ ಮಾರುಕಟ್ಟೆಗೆ ಅಥವಾ ಮುಕ್ತವಾಗಿ ಇಲ್ಲಿ ಕಾರ್ಖಾನೆಗಳನ್ನು, ಕಂಪನಿಗಳನ್ನ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು. ಇಂಥ ಸನ್ನಿವೇಶದಲ್ಲಿ ಒಂದು ವಿಷಯವನ್ನು ಕುರಿತು ಚರ್ಚೆಗೆ ಎತ್ತಿಕೊಳ್ತಾರೆ ಲೇಖಕರು. ಯಾವುದು ಅದು ಅಂತಂದರೆ, ಮಾಹಿತಿ ತಂತ್ರಜ್ಞಾನವನ್ನು ದೃಷ್ಟಿಯಲ್ಲಿಟ್ಕೊಂಡು, ಇಂತಹ ಸಂದರ್ಭವನ್ನು ಇಟ್ಕೊಂಡು ಮಾಹಿತಿ ತಂತ್ರಜ್ಞಾನ ಭಾಷೆಯ ಮೇಲೆ ಉಂಟು ಮಾಡಿದಂತಹ ಪರಿಣಾಮವನ್ನು ಇಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅವರೇ ಹೇಳುವ ಹಾಗೆ ಇಂತಹ ಸಂದರ್ಭವನ್ನು ಇಟ್ಟುಕೊಂಡು ಭಾಷಿಕವಾಗಿ ಯೋಚಿಸಲು ಆರಂಭಿಸಿದಾಗ
ಕೆಲವು ಆರೋಗ್ಯಪೂರ್ಣ ಅನುಮಾನಗಳು ನಮ್ಮನ್ನು ಹೀಗೆ ಆಲೋಚಿಸುವಂತೆ ಪ್ರೇರೇಪಿಸಿದ್ದಾವೆ ಅಂತ ಹೇಳ್ತಾರೆ. ಯಾವುದು ಮುಖ್ಯವಾದಂತಹ ಅನುಮಾನಗಳು ಅವರಲ್ಲಿ ಅಂತ ಅಂದರೆ, ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ಕೊಳ್ತಾರೆ ಲೇಖಕರು. ಈ ಪ್ರಶ್ನೆಗಳು ನಿಜವಾಗಿಯೂ ಆಲೋಚಿಸಿದರೆ ಮೇಲ್ನೋಟಕ್ಕೆ ಸತ್ಯವಾಗಿ ಕಂಡರೂ ಅವುಗಳನ್ನ ವಿಶ್ಲೇಷಣೆಗೊಳಪಡಿಸಿ ಇದು ಕೇವಲ ಭಾಷೆಯ ಮೇಲೆ, ಗ್ರಾಮೀಣ ಬದುಕಿನ ಮೇಲೆ ಹೇರ್ತಿರುವಂತಹ ಒಂದು ದೊಡ್ಡ ಭಾರ ಅಥವಾ ಒಂದು ಹುನ್ನಾರ ಅಂತ ಹೇಳಿ ನಮಗೆ ಅನಿಸುತ್ತೆ. ಏನು ಆ ಪ್ರಶ್ನೆಗಳು ಮಾಹಿತಿ ಅಂತಂದರೆ, ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು, ಅದು ಭಾಷೆಯ ಮೇಲೆ ಒಳಗೊಂಡಂಥ ಕೆಲವು ಪ್ರಶ್ನೆಗಳನ್ನು ಲೇಖಕರು ಬಹಳ ತೀವ್ರವಾಗಿ ಚರ್ಚೆ ಮಾಡ್ತಾರೆ. ಏಕೆಂದರೆ ಕನ್ನಡದ ಬಗೆಗೆ ಅಪಾರವಾದ ಅಭಿಮಾನವನ್ನು ಇಟ್ಕೊಂಡಿರುವಂತಹ ಆರ್ ಚಲಪತಿಯವರು ಕನ್ನಡ ಭಾಷೆ ಇವತ್ತು ಎದುರಿಸ್ತಾ ಇರುವಂಥ ಬಿಕ್ಕಟ್ಟುಗಳು ಏನಿರಬಹುದು, ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂಥ ಕೆಲವು ಸಮಸ್ಯೆಗಳೇನಿರಬಹುದು ಅನ್ನೋದನ್ನು ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಮಾಹಿತಿ ತಂತ್ರಜ್ಞಾನ ಬಳಕೆಗೆ ವಿಶೇಷವಾದ ಸಂವಹನ ಭಾಷೆಯೊಂದಿದೆ ಎನ್ನುವುದು. ಒಂದು ಕೆಲವು ಪ್ರಮೇಯಗಳು, ಕೆಲವು ಸನ್ನಿವೇಶಗಳ ದೃಷ್ಟಿ ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಎರಡನೇದು, ಗ್ರಾಮೀಣ ಮತ್ತು ನಗರ ಕಲಿಕಾ ಸಮುದಾಯದ ನಡುವಿನ ಸಾಮಾಜಿಕ ವ್ಯತ್ಯಾಸ ಈ ಸಂವಹನ ಭಾಷೆಯನ್ನು ತಿಳಿಯುವಲ್ಲಿ ಪ್ರಭಾವಿಸುತ್ತದೆ ಎನ್ನುವುದು. ಮೂರನೇ ಪ್ರಶ್ನೆ ಅಥವಾ ಮೂರನೇ ಪ್ರಮೇಯ ಏನಪ್ಪ ಅಂತಂದರೆ, ಗ್ರಾಮೀಣ ವಿದ್ಯಾರ್ಥಿ ಈ ಸಂವಹನ ಭಾಷೆಯನ್ನು ರೂಢಿಸಿಕೊಳ್ಳುವಲ್ಲಿ ಹೆಚ್ಚು ಬುದ್ಧಿವಂತರಲ್ಲ, ಆದ್ದರಿಂದ ಈ ಆಧುನಿಕ ತಂತ್ರಜ್ಞಾನದಿಂದ ದೂರ ಉಳಿಯಬೇಕಾಗುತ್ತದೆ ಎನ್ನುವಂಥ ಪ್ರಶ್ನೆ. ಹೌದು, ಇವು ಪ್ರಶ್ನೆಗಳು ನಿಜ. ಒಂದು ರೀತಿಯಲ್ಲಿ ಈ ಮೇಲಿನ ಪ್ರಶ್ನೆಗಳೆಲ್ಲವೂ ಕೂಡ ಅವರ ಆಲೋಚನೆಗೆ ಬಂದಿರುವಂಥ ಪ್ರಶ್ನೆಗಳೆಲ್ಲವೂ ನಿಜ. ಹಾಗಾದರೆ ಇವನ್ನು ಪರಿಹರಿಸ್ಕೊಳ್ಳೋದು ಹೇಗೆ? ಹಾಗಾದರೆ ಇವು ರೂಪುಗೊಳ್ಳಲಿಕ್ಕೆ ಇರುವಂಥ ಕಾರಣಗಳೇನು? ಇವುಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ ಯಾವುದನ್ನು? ಮಾಹಿತಿ ತಂತ್ರಜ್ಞಾನವನ್ನು ಇಟ್ಕೊಂಡು, ಮಾಹಿತಿ ತಂತ್ರಜ್ಞಾನ ಕಾಲಿಟ್ಟ ಮೇಲೆ ಅದಕ್ಕೊಂದು ಸಂವಹನ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೊಂದು ವಿಶೇಷವಾದ ಭಾಷೆ ಇದೆ, ಆ ಭಾಷೆ ಇದೆ ಅನ್ನೋದು. ಆ ಭಾಷೆ ಇದೆಯೇ, ಇಲ್ಲವೇ? ಹಾಗಾದರೆ ಗ್ರಾಮೀಣ ಮತ್ತು ನಗರ ಕಲಿಕಾ ಸಮುದಾಯ ನಡುವೆ ಸಾಮಾಜಿಕ ವ್ಯತ್ಯಾಸ ಇದೆಯೇ? ಆ ಸಾಮಾಜಿಕ ವ್ಯತ್ಯಾಸ ಈ ಸಂವಹನ ಭಾಷೆ ಮುಖಾಂತರವೇ ಆಗಿದೆಯೇ? ಅಥವಾ ಈ ವಿದ್ಯಾರ್ಥಿಗಳು ಹೆಚ್ಚು ಬುದ್ಧಿವಂತರಲ್ಲ, ಮೇಲ್ನೋಟಕ್ಕೆ ಅಥವಾ ಒಂದು ಪರಂಪರಾಗತವಾಗಿ ಬಂದಿರುವಂತಹ ಮಾತು ಏನಂತಂದರೆ, ನಗರ ವಿದ್ಯಾರ್ಥಿಗಳ ಜೊತೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಪೈಪೋಟಿ ನಡೆಸಲಿಕ್ಕೆ ಅಸಮರ್ಥರು ಎನ್ನುವಂಥದ್ದೇನು ಬೆಳೆದು ಬಂದಿದೆಯೋ, ಈ ಕಾರಣದಿಂದ ಅವರೆಲ್ಲರೂ ತಂತ್ರಜ್ಞಾನದಿಂದ ದೂರ ಉಳಿದು ಬಿಟ್ಟಿದ್ದಾರೆಯೇ? ಇವೆಲ್ಲವನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋದನ್ನು ನಾವು ನೋಡ್ತೀವಿ. ಲೇಖಕರು ಮೊದಲನೇ ಭಾಗದಲ್ಲಿ ಅಥವಾ ಇದನ್ನು ವಿವರಿಸುವ ಮಟ್ಟದಲ್ಲೇ ನಮಗೊಂದಷ್ಟು ಉತ್ತರಗಳನ್ನು ಕೂಡ ಕೊಟ್ಬಿಡ್ತಾರೆ. ಏನು? ಮಾಹಿತಿ ತಂತ್ರಜ್ಞಾನದ ಬಳಕೆಗೆ ವಿಶೇಷ ಸಂವಹನ ಭಾಷೆ ಇದೆ, ಹೌದೇ, ಇಲ್ಲವೇ? ಹಾಗಾದರೆ ಆಧುನಿಕ ತಂತ್ರಜ್ಞಾನ ಹೇಗೆ ಬಂತು ಭಾರತಕ್ಕೆ, ಅದರ ಸ್ವರೂಪ ಹೇಗಿದೆ ಅಂತ ಮುಂದೆ ಹೇಳ್ತಾ, ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಇದು ಏನು ಮಾಡ್ತು? ನಗರ ಪ್ರದೇಶಗಳಿಗೆ ಮೊದಲು ಲಗ್ಗೆ ಇಡ್ತು. ನಗರ ಪ್ರದೇಶದ ಮತ್ತು ಇಂಗ್ಲೀಷ್ ಭಾಷಾ ಬಳಕೆಯ ಸ್ವರೂಪವನ್ನು ನಾವು ಕಣ್ಮುಂದೆ ತಂದುಕೊಳ್ಬೇಕಾಗತ್ತೆ. ಹೇಗೆ? ನಗರ ಅಂದ ತಕ್ಷಣವೇ ದೊಡ್ಡ ದೊಡ್ಡ ಮೆಷಿನ್ಗಳು, ಹಾಗೆ ಕಾರ್ಪೊರೇಟ್ ಶೈಲಿಯ ಕಟ್ಟಡಗಳು, ಅಗಲವಾದ ರಸ್ತೆಗಳು, ಹಾಗೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ರಸ್ತೆಗಳ ತುಂಬ ಗಿಜಿಗುಡುವಂಥ ವಾಹನ ಸಂಚಾರ, ಹಾಗೆ ಬ್ರೌಸಿಂಗ್ ಸೆಂಟರ್ಗಳು, ಇಂತಹ ಒಂದು ಲೋಕ ನಮ್ಮ ಕಣ್ಣೆದುರು ನಿಲ್ಲುತ್ತೆ. ನೋಡಿ, ಯಾವುದೋ ಲೋಕದಲ್ಲಿ ಮಗ್ನರಾದಂಥ ಜನ, ಗಜಿಬಿಜಿ, ಇದೆಲ್ಲವೂ ಕೂಡ ನಮಗೆ ಹೊಸದು. ಈ ನಮ್ಮದಲ್ಲದಂತಹ ಈ ವಾತಾವರಣವನ್ನು ಸೃಷ್ಟಿಯಾಗುತ್ತೆ. ಇದೆಲ್ಲವನ್ನು ನನ್ನದಾಗಿಸಿಕೊಳ್ಳುವ ಹೋರಾಟ ಇಲ್ಲಿ ಸೃಷ್ಟಿಯಾಗುತ್ತೆ. ಅಥವಾ ಅದರೊಂದಿಗೆ
ಒಂದು ಸಂವಾದಕ್ಕೆ ತಯಾರಾಗಬೇಕಾದಂತಹ ಒಂದು ಪ್ರಶ್ನೆ ಇಲ್ಲಿ ಸೃಷ್ಟಿಯಾಗುತ್ತೆ. ಹೌದು, ನಿಜ. ನಗರ ಅಂದ ತಕ್ಷಣವೇ ಆಧುನಿಕ ತಂತ್ರಜ್ಞಾನ ಅಲ್ಲಿ ಬೇರು ಬಿಟ್ಟಿರ್ತದೆ. ಇವೆಲ್ಲವೂ ಜಾಗತೀಕರಣದ ಪ್ರಭಾವದಿಂದ ಬದಲಾಗಿರುವಂಥ ಸನ್ನಿವೇಶ. ಹಾಗಾದರೆ ಜಾಗತೀಕರಣ ಆದ ತಕ್ಷಣವೇ, ಇಂಗ್ಲಿಷ್ ಶಿಕ್ಷಣ ಬಂದ ತಕ್ಷಣವೇ ಅದರಿಂದ ಕೆಲವೇ ಮಂದಿ ಮಾತ್ರ ಅದರ ಪರಿಧಿಗೆ ಒಳಗಾಗಿದ್ದಾರೆ, ಇನ್ನು ಉಳಿದವರೆಲ್ಲರೂ ಕೂಡ ಅದರಿಂದ ದೂರ ನಿಂತಿದ್ದಾರೆ ಇಲ್ಲವೇ ಅನ್ನೋದನ್ನು ಲೇಖಕರು ನಮಗೆ ಮನದಟ್ಟು ಮಾಡುವಂತಹ ಅಥವಾ ವಿಸ್ತಾರವಾಗಿ ಹೇಳುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ನೋಡಿ, ಆಧುನಿಕ ತಂತ್ರಜ್ಞಾನ, ಶೋಧನೆ ಇವೆಲ್ಲವೂ ಕೂಡ ನಗರ ಕೇಂದ್ರಿತವಾಗಿ ಆರಂಭವಾಗ್ತವೆ ಮತ್ತು ಅಲ್ಲಿಂದಲೇ ಗ್ರಾಮಕ್ಕೋ ನಗರಕ್ಕೋ ಅಥವಾ ಹಳ್ಳಿಗೋ ಇವು ಆಮೇಲೆ ಚಲಿಸ್ತವೆ. ಆದರೆ ಹಳ್ಳಿಯ ಜನ ಇದನ್ನು ಹೇಗೆ ನೋಡ್ತಾರೆ? ಬಹಳ ಆಶ್ಚರ್ಯಚಕಿತರಾಗಿ, ವಿಸ್ಮಯಚಕಿತರಾಗಿ ಇವುಗಳನ್ನ ಎದುರಾಗ್ತಾರೆ. ಯಾಕೆಂದರೆ ಫೋನ್ ಅನ್ನುವಂಥದ್ದೇ ಗ್ರಾಮೀಣ ಜನರಿಗೆ ಒಂದು ವಿಶೇಷವಾದಂತಹ ಒಂದು ಕೌತುಕವನ್ನು ತರಿಸುವಂತಹ ಒಂದು ವಸ್ತು. ಹಾಗೆಯೇ ತಂತ್ರಜ್ಞಾನಗಳಾಗಿರ್ಬೋದು, ಒಂದು ಜೆರಾಕ್ಸ್ ಮಿಷಿನ್ ಆಗಿರ್ಬೋದು. ಹೇಗಿದು ಜೆರಾಕ್ಸ್ ಮಿಷಿನ್ನು? ಏನು ಮಾಡುತ್ತೆ ಇದು? ಹೇಗಿದೆ ಇದು ಅನ್ನುವಂತಹ. ಹಾಗೆಯೇ ಕಂಪ್ಯೂಟರ್ ಶಿಕ್ಷಣವನ್ನು ಪಡ್ಕೊಳ್ಬೇಕಾದ್ರೆ ಏನೋ ಒಂದು ವಸ್ತು ಇದು ಅನ್ನುವಂಥರ ಮಟ್ಟಿಗೆ ನಮಗೆಲ್ಲ ಅನಿಸಿರುತ್ತೆ. ಹಾಗೆಯೇ ಹೌದು, ಆರಂಭದಲ್ಲಿ ಬಂದಾಗ ನಮಗೆಲ್ಲವೂ ಒಂದು ಹೊಸತನವನ್ನು ತಂದುಕೊಟ್ರೆ ನಮ್ಮವ್ರು ಏನು ಮಾಡ್ತಾರೆ, ಅಥವಾ ಈ ಗ್ರಾಮೀಣ ಜನರು ಏನು ಮಾಡ್ತಾರೆ, ತಾವು ಬದುಕನ್ನು ಕಟ್ಕೊಳ್ಬೇಕು, ತಮ್ಮ ಬದುಕು ಸಾಗಬೇಕು ಅನ್ನುವ ನೆಲೆಯಲ್ಲಿ ಹೋರಾಟದ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತವೆ. ಆರಂಭದಲ್ಲಿದ್ದಂತಹ ಒಂದು ಹೊಸತನ ಅಥವಾ ಕೌತುಕ ಆಮೇಲೆ ಮಾಯವಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲಿ ಮುಂದುವರಿತಾ ಹೇಳ್ತಾ ಹೋಗ್ತಾರೆ ಲೇಖಕರು, ಕಾಲೇಜುಗಳಿರೋದು ನಗರದಲ್ಲಿ, ಅವು ಮೊದಲು ಇಟ್ಕೋದು ನಗರದ ಜನರಿಗೆ, ಆಮೇಲೆ ಗ್ರಾಮೀಣರಿಗೆ ಇವು ಎಟುಕ್ತಾ ಹೋಗ್ತವೆ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಇದು ಮುಂದೆ ಹೋಗ್ತಾ ಬದಲಾವಣೆಯನ್ನು ಪಡ್ಕೊಳ್ತದೆ. 1990ರ ದಶಕದ ನಂತರ ಏನು ಮುಂದೆ ಬರ್ತೀವೋ ಅಥವಾ 2000ನೇ ವರ್ಷಕ್ಕೆ ಬರ್ತೀವೋ ನಾವು, ಆಗ ವಿದ್ಯಾಭ್ಯಾಸ, ಶಿಕ್ಷಣ ಇವೆಲ್ಲವೂ ಕೂಡ ನಗರದ ವಿದ್ಯಾರ್ಥಿಗಳಿಗಲ್ಲದೆ ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ಎಟುಕುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಇವೆಲ್ಲ ಸಾಧ್ಯತೆಗಳನ್ನು ಗಮನಿಸಿ ಮೇಲಿನ ಪ್ರಶ್ನೆಗಳನ್ನು ಲೇಖಕರು ಹಾಕ್ಕೊಳ್ತಾರೆ. ಏನು, ಗ್ರಾಮೀಣ ಜನರು ಇದರಿಂದ ವಂಚಿತರಾಗೋಗಿದ್ದಾರೆ, ಗ್ರಾಮೀಣ ಜನರಿಗೆ ನಗರ ಪ್ರದೇಶಕ್ಕೆ ಸಿಗುವಂಥ ಸೌಲಭ್ಯ, ಅನುಕೂಲಗಳು ಯಾವುವು ಸಿಗೋದಿಲ್ಲ ಅನ್ನುವಂಥದ್ದನ್ನು. ಆದರೆ ವಾಸ್ತವ ಏನಿದೆ ಅಂತಂದರೆ, ಶಿಕ್ಷಣ ಪಡೆದುಕೊಳ್ಳುತ್ತಿರುವಂತಹ ಗ್ರಾಮೀಣ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಗರದ ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಣವನ್ನು ಪಡಿತಾ ಉದ್ಯೋಗವನ್ನು ಕೂಡ ಪಡೀಲಿಕ್ಕೆ, ಉದ್ಯೋಗದ ಅವಕಾಶವೂ ಅಥವಾ ಉದ್ಯೋಗದ ಸಾಧ್ಯತೆಯೂ ಕೂಡ ಇಲ್ಲಿ ಒಟ್ಟೊಟ್ಟಿಗೆ ಅದನ್ನು ಗಳಿಸ್ಕೊಳ್ಳುವ ಕಡೆಗೆ ಮನಸ್ಸನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಈ ವಿದ್ಯಮಾನಗಳು ಕಾಲೇಜು ವಿದ್ಯಾರ್ಥಿಗಳಿಗೆ, ಅಂದರೆ ನಗರ ಪ್ರದೇಶಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ, ಅಥವಾ ಗ್ರಾಮೀಣ ಪ್ರದೇಶದಲ್ಲೂ ಕೂಡ, ಅಥವಾ ನಗರ ಪ್ರದೇಶದಲ್ಲೇ ಕಾಲೇಜುಗಳು ನಿರ್ಮಾಣ ಆಗ್ತಾಯಿದ್ರು ಕೂಡ, ಆ ನಗರ ಪ್ರದೇಶಕ್ಕೆ ಬರುವಂಥ ವಿದ್ಯಾರ್ಥಿಗಳು, ಯಾವುದು ಗ್ರಾಮೀಣ ವಿದ್ಯಾರ್ಥಿಗಳು, ಶಿಕ್ಷಣದ ಜೊತೆಗೆ ಉದ್ಯೋಗವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾರೆ. ಸೊ ಬದುಕಿಗಾಗಿ ಶಿಕ್ಷಣ ಎನ್ನುವಂಥ ಪರಿಕಲ್ಪನೆ ಮಾಯವಾಗಿ ಬದುಕುವ ಶಿಕ್ಷಣ ಸಾಧ್ಯತೆಗಳನ್ನು ಹುಡುಕಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡುವಂಥ ಸಂದರ್ಭಕ್ಕೆ ಬಂದಿದ್ದಾರೆ. ವಿದ್ಯಾರ್ಥಿಗಳೇ ಗಮನಿಸಿ, ನಾನು ಹೇಳ್ತಿರುವಂಥ ವಿಷಯ, ಆಧುನಿಕ ತಂತ್ರಜ್ಞಾನದಿಂದ ಗ್ರಾಮೀಣ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಎದ್ದಿದೆ. ಜೊತೆಗೆ ಶಿಕ್ಷಣ ಅವರಿಗೆ ಮರೀಚಿಕೆ ಆಗಿದೆ ಅನ್ನುವಂಥದ್ದು ಕೂಡ ನಮ್ಮ ಮುಂದಿದೆ. ಆದರೆ ಶಿಕ್ಷಣಕ್ಕೆ ಬಂದಂತಹ ಅಥವಾ ಶಿಕ್ಷಣವನ್ನು ಕಲಿಯುವಂತಹ ಸಂದರ್ಭ ಬಂದಾಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ನಗರ ಕಡೆಗೆ ದೌಡಾಯಿಸುತ್ತಿರುವಾಗ
ಕೇವಲ ಬದುಕಿಗಾಗಿ ಶಿಕ್ಷಣ ಅನ್ನುವಂತಹ ಸಂದರ್ಭ ಹೋಗಿ ಬದುಕುವ ಶಿಕ್ಷಣವನ್ನು ಪಡೆದುಕೊಳ್ತಿರುವಂತಹ ಈ ಸನ್ನಿವೇಶದಲ್ಲಿ ನಾವು ಗ್ರಾಮೀಣ ಮತ್ತು ನಗರ ಅನ್ನುವಂಥ ಭೇದವನ್ನು ತಳ್ಳಿ ಹಾಕುವಂಥ ಸಂದರ್ಭಕ್ಕೆ ಈಗ ಬಂದಿದ್ದೇವೆ. ಅದನ್ನೇ ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಮೇಲಿನ ಪ್ರಶ್ನೆಗಳನ್ನು ಹಾಕೋದ್ರ ಮುಖಾಂತರ ಗ್ರಾಮೀಣ ಜನತೆಯನ್ನು ಇದರಿಂದ ವಂಚಿತರಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ಒಂದಷ್ಟು ಯಾವುದೋ ಕಾರಣದ ಕೈಗಳು ಏನನ್ನೋ ಮಾಡ್ತಿದೆಯಲ್ಲ, ಅದನ್ನು ತೊಡೆದು ಹಾಕುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಿದ್ದಾರೆ. ನೋಡಿ, ಇವತ್ತು ಶಿಕ್ಷಣ ಹೇಗಾಗಿದೆ ಅಂತ ಅಂದರೆ ಕೇವಲ ಶಾಲೆಗೆ ಹೋಗಿ ಅಥವಾ ಕಾಲೇಜಿಗೆ ಹೋಗಿ ಶಿಕ್ಷಣವನ್ನು ಪಡೆಯಬೇಕು ಅನ್ನುವಂಥ ಸಂದರ್ಭ ಇಲ್ಲ. ಅದ್ರ ಬದಲಾಗಿ ಕರೆಸ್ಪಾಂಡೆನ್ಸ್ ಮುಖಾಂತರ ಅಥವಾ ದೂರ ಶಿಕ್ಷಣದ ಮುಖಾಂತರ ಕೂಡ ವಿದ್ಯಾಭ್ಯಾಸವನ್ನು ಕಲಿಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಉದ್ಯೋಗವನ್ನು ಮಾಡ್ತಾ, ಅರೆಕಾಲಿಕ ಉದ್ಯೋಗವನ್ನು ಮಾಡ್ತಾ ಶಿಕ್ಷಣವನ್ನು ಪಡೆದುಕೊಳ್ಳುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಯಾವುದು ಮಾನವಿಕ ಶಿಕ್ಷಣ ಅಂದರೆ ಅಥವಾ ಕಲಾ ವಿಭಾಗದಲ್ಲಿ ಓದುವಂತಹ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಉದ್ಯೋಗವನ್ನೂ ಕೂಡ ಮಾಡಿಕೊಂಡು ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದನ್ನು ನಾವು ಇವತ್ತು ಕಾಣ್ತಾನೂ ಕೂಡ ಇದ್ದೀವಿ. ನೋಡಿ, ಅರೆಕಾಲಿಕ ಉದ್ಯೋಗದಲ್ಲಿ ತೊಡಗಿರುವುದು ಇವತ್ತಿನ ನಗರ ಕಾಲೇಜುಗಳ ಬಹುಮುಖ್ಯ ವಿದ್ಯಮಾನವಾಗಿದೆ. ನಾವು ಅಮೆರಿಕದಂತಹ ಕಾಲೇಜುಗಳನ್ನ ಅಥವಾ ವಿಶ್ವವಿದ್ಯಾಲಯಗಳನ್ನ ಗಮನಿಸಿದ್ರೆ ಅವರು ಶಿಕ್ಷಣ ಜೊತೆಗೆ ಉದ್ಯೋಗವನ್ನು ಕೂಡ ಮಾಡ್ತಾ ಹೋಗ್ತಿದ್ದಾರೆ. ಅಂತಹ ಬದಲಾವಣೆಗಳು ಜಾಗತೀಕರಣವೋ ಅಥವಾ ನಗರೀಕರಣವೋ ಆ ಕಾರಣದಿಂದ ನಮ್ಮಲ್ಲಿ ಆಗಿರೋದನ್ನು ನೋಡ್ತೇವೆ. ಇವೆಲ್ಲ ದೃಷ್ಟಿಲಿಟ್ಕೊಂಡು ಲೇಖಕರು ಮೇಲಿನ ಈ ಹೇಳಿದಂತಹ 3 ಪ್ರಮೇಯಗಳನ್ನು ಅಥವಾ ಪ್ರಶ್ನೆಗಳನ್ನು ಅಥವಾ ಸನ್ನಿವೇಶಗಳನ್ನು ವಿವರಿಸ್ತಾ, ಆಧುನಿಕ ತಂತ್ರಜ್ಞಾನ ಕಲೀಲಿಕ್ಕೆ ಒಂದು ವಿಶೇಷ ಭಾಷೆ ಇದೆ, ಅದು ಇಂಗ್ಲೀಷ್ ಆಗಿದೆಯಾ? ಇಂಗ್ಲೀಷ್ ಆಗಿದ್ದರೆ ಅದನ್ನು ಕಲೀಲಿಕ್ಕೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಹಿಂದೆ ಉಳಿದಿದ್ದಾರಾ? ಈ ತಂತ್ರಜ್ಞಾನದ ಮುಖಾಂತರ ಸಾಮಾಜಿಕ ವ್ಯತ್ಯಾಸ ಉಂಟಾಗಿದೆಯೇ ಇಲ್ಲವೇ ಅನ್ನೋದನ್ನು ನಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗಿರೋದನ್ನು ನೋಡ್ತೇವೆ. ಆ ಮುಂದಿನ 3 ಚರ್ಚೆ ಮಾಡ್ತಾ ಶಿಕ್ಷಣದ ಸನ್ನಿವೇಶ ಹಿಂದೆ ಏನಾಗಿದೆ, ಗ್ರಾಮೀಣ ಬದುಕು ಅಥವಾ ಗ್ರಾಮೀಣ ವಿದ್ಯಾರ್ಥಿಗಳ ಸ್ಥಿತಿ ಕೇವಲ ನಾವು ಅಂದುಕೊಂಡಿರೋ ಹಾಗೆ ನಿಜವ ಅಥವಾ ಒಂದು ಪರದೆ ಹಾಕೋದ್ರ ಮುಖಾಂತರ ಈ ಸನ್ನಿವೇಶ ನಿರ್ಮಾಣ ಮಾಡಿದ್ದಾರಾ? ಇವೆಲ್ಲ ವಿಷಯಗಳನ್ನು ನಾವು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.